Subscribe and click on the bell icon to be the first to see the latest videos. ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಿ? ಚಾತುರ್ಮಾಸ ಅಂದ್ರೆ ಬರೀ ಉಪ್ಪಿಟ್ಟು ಅವಲಕ್ಕಿ ಅಂತ ಅನ್ಕೊಂಡ್ರ? ಒಂದ್ಸಲ ಈ ಇನ್ಸ್ಟಂಟ್ ಸ್ವೀಟ್ ಕಾರ್ನ್ ದೋಸೆ ಮಾಡಿ ನೋಡ್ರಿ. ಮನೆಯೊಳಗೆ ಎಲ್ಲರೂ ಮತ್ತೆ ಬೇಕು ಅಂತ ಕೇಳ್ತಾರೆ. ಈ ದೋಸೆ ಮಾಡೋದು ಭಾಳ ಸುಲಭ. ಇದಕ್ಕೆ ನಾನು 1 ಕಪ್ ಸ್ವೀಟ್ ಕಾರ್ನ್ ತೊಗೊಂಡಿನಿ, ಹಸಿ ಸ್ವೀಟ್ ಕಾರ್ನು. ಅದಕ್ಕೆ 1 ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ಎರಡನ್ನೂ ಮಿಕ್ಸಿ ಜಾರ್ ಒಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಮತ್ತು 1.5 ಟೀ ಸ್ಪೂನಷ್ಟು ಜೀರಿಗೆ, ಮೊದಲಿಗೆ 3/4 ಕಪ್ಪಷ್ಟು ನೀರು ಹಾಕ್ಕೊಂಡಿನಿ. ಒಂದು ಸತಿ ರುಬ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಂದರೆ ಇನ್ನೊಂದಿಷ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಈಗ ರುಬ್ಬಿದ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು 10 ನಿಮಿಷ ಸೈಡಿಗೆ ಇಡೋಣ. ಅಲ್ಲಿ ತನಕ ಈ ದೋಸೆಗೆ 2 ಥರದ್ದು ವ್ರತದ ಚಟ್ನಿಗಳನ್ನು ಮಾಡೋಣ. ಅದಕ್ಕೆ ಒಂದು ಬೌಲಾಗ 2 ಚಮಚ ಮೊಸರು ತೊಗೊಂಡಿನಿ. 2 ಥರದ್ದು ಚಟ್ನಿ ಮಾಡ್ತಿರೋದ್ರಿಂದ ಇನ್ನೊಂದು ಬೌಲಾಗೂ ಮತ್ತು 2 ಚಮಚ ಮೊಸರು ಹಾಕ್ಕೊಂಡಿನಿ. ಒಂದು ಬೌಲಿಗೆ ಪುಟಾಣಿ ಹಿಟ್ಟು ಹಾಕ್ಕೊಂಡಿನಿ. ಪುಟಾಣಿ ಪುಡಿ, ಸಪ್ಪನ ಪುಟಾಣಿ ಪುಡಿ ಅಥವಾ ಹುರಿಗಡಲೆ ಹಿಟ್ಟು ಅಂತ ಹೇಳ್ತಾರೆ. ಇನ್ನೊಂದು ಬೌಲಿಗೆ ವ್ರತದ್ದೇ ಗುರಳ್ಳೆ ಪುಡಿ ಮಾಡಿಟ್ಟಿದ್ದೆ, ಖಾರಾಳ ಚಟ್ನಿನೂ ಅಂತಾರೆ, ಚಟ್ನಿ ಪುಡಿ, ಅದನ್ನು ಹಾಕಿ ಕಲಿಸ್ಲಿಕ್ಕಿದ್ದೀನಿ. ಈ ಸಪ್ಪನ ಪುಟಾಣಿ ಪುಡಿ ಬೌಲಿಗೆ ಒಂದಿಷ್ಟು ಜೀರಿಗೆ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಖಾರಾಳ ಚಟ್ನಿ ಪುಡಿ ಒಳಗೆ ಎಲ್ಲ ಮೆಣಸು, ಜೀರಿಗೆ, ಉಪ್ಪು ಎಲ್ಲ ಹಾಕಿರೋದ್ರಿಂದ ಇದಕ್ಕೇನು ಹಾಕಿಲ್ಲ, ಬರೀ ಮೊಸರು ಒಳಗೆ ಕಲಸೀನಿ. ಈಗ ಈ 2 ಚಟ್ನಿಗಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ 1 ಚಮಚ ಎಣ್ಣೆ, ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕ್ಕೊಂಡು ಉದ್ದಿನಬೇಳೆ ಚಲೋ ಘಮ ವಾಸನೆ ಬರೋ ತನಕ ಹುರ್ಕೋಬೇಕು. ಒಗ್ಗರಣೆ ಆದಿಂದ 2 ಚಟ್ನಿಗೆ ಹಾಕ್ಕೊಳ್ಳೋದು. ಇದಿಷ್ಟು ಆಗೋ ತನಕ ಹಂಚು ಕಾಯ್ಲಿಕ್ಕೆ ಇಟ್ಟಿರೋಣ. ಈಗ 2 ಚಟ್ನಿಗಳು ರೆಡಿ ಆದವು. ಇದನ್ನು ಸೈಡಿಗೆ ಇಟ್ಕೊಂಡು ಕಾದರೆ ಹಂಚಿಗೆ ಒಂದಿಷ್ಟು ನೀರು ಚಿಮುಕಿಸಿ ದೋಸೆಯನ್ನು ಹಾಕೋಣ. ಮೀಡಿಯಮ್ ಫ್ಲೇಮ್ ಮೇಲೆ ಇರಬೇಕು. ಆಮೇಲೆ ದೋಸೆ ಹಾಕಿದ ಮೇಲೆ ಇದಕ್ಕೊಂಚೂರು 1 ಡ್ರಾಪು ಎಣ್ಣೆ ಹಾಕಿ ಇನಿಷಿಯಲಿ ಒಂದು 5-10 ಸೆಕೆಂಡ್ ಮುಚ್ಚಿಟ್ಟು ಬೇಯಿಸಬೇಕು, ಅಂದರೆ ಚೆಂದಾಗಿ ಬೇಯ್ತವ. ಅದಾದಮೇಲೆ 2 ಕಡೆ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಾದಿಂದ ಅದನ್ನು ಹಂಚ ಮೇಲೆ ರೋಲ್ ಮಾಡ್ಕೊಂಡು ತೆಕ್ಕೋರಿ. ಅದೇ ಪ್ರಾಸೆಸ್ ಸೇಮ್ ರಿಪೀಟ್ ಮಾಡೋದು. ಮತ್ತು ನಿಮ್ಮ ಮನೆಗೆ ಚಾತುರ್ಮಾಸಕ್ಕೆ ಯಾವ ವಿಶೇಷ ಅಡುಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮವ್ರ ಜೊತೆ ಶೇರ್ನೂ ಮಾಡಿರಿ. ರುಚಿಯಾದ ಇನ್ಸ್ಟಂಟ್ ಸ್ವೀಟ್ ಕಾರ್ನ್ ದೋಸೆ ತಿನ್ಲಿಕ್ಕೆ ರೆಡಿ.